ಸೊ ನಾವು ಫ್ಯೂ ಕ್ಯೂರಿಯಾಸಿಟೀಸ್ ಇವೆಂಟ್ಸ್ ಅಂತ ಮತ್ತು ಆ್ಯಂಕರಿಂಗು ತುಂಬ 4-5 ದೋಣಿನಲ್ಲಿ ಕಾಲಿಡೋದು, ಹಳೆ ಕಾಲದ ಕಾಂಟ್ರಡಿಕ್ಟಿಂಗ್ ಸ್ಟೇಟ್ಮೆಂಟ್, 2 ದೋಣಿ ಮೇಲೆ ಕಾಲಿಡಬೇಡ, ಇದು ಡೆಡ್ ಆಪೋಸಿಟ್ ಪ್ರಪಂಚ ಇವತ್ತು. ವಿರ್ ಆಲ್ ಲುಕಿಂಗ್ ಫಾರ್ ಮೂನ್ ಲೈಟಿಂಗ್, ಹಸ್ಲಿಂಗ್ ಇನ್ ಟು ಮಲ್ಟಿಪಲ್ ಸ್ಟ್ರೀಮ್ಸ್ ಆಫ್ ಇನ್ಕಮ್. ಇನಿಷಿಯಲ್ ಡೇಸ್ ಆಫ್ ನಿಮ್ಮ ಇವೆಂಟ್ಸು ಏನೇನು ಲೆಸನ್ಸ್ ಹೇಳ್ಕೊಡ್ತು ನಿಮಗೆ? ಅದೇ ನಾ ಹೇಳಿದ್ನಲ್ಲ, ಐ ಸ್ಟಾರ್ಟೆಡ್ ಇವೆಂಟ್ಸ್ ಅಂದರೆ ಆ್ಯಂಕರಿಂಗ್ ಟೈಮಲ್ಲಿ. ಇವೆಂಟ್ ನಂದು ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ನಮ್ಮ ಹೋಟೆಲಲ್ಲಿ ಇದರ್ ಇಸ್ ಪಾರ್ಟಿ ಹಾಲ್ 100 ಪ್ಯಾಕ್ಸ್ಗೆ. ಸೊ ಅದು ಹೆಂಗೆ ಅಂದರೆ, ಅಲ್ಲಿ ಬುಕ್ ಮಾಡೋರಿಗೆ ನಾವು ಡೆಕೋರೇಷನ್ ಮಾಡೋಣ ಅಂತ, ಅದ್ರ ಜೊತೆಗೆ ಅಷ್ಟು ಮೇಕ್ ಪಾಂಪ್ಲೆಟ್ಸ್ ಹಾಂ, ಅದು ಸಮ್ಮರ್ ಕ್ಯಾಂಪ್ದು. ಆಮೇಲೂ ಐ ಡಿಡ್ ಆಲ್ ದಟ್. ಐ ವೆಂಟ್ ಬೇರೆ ಹೋಟೆಲ್ಸ್ಗೆ, ಎಲ್ಲೆಲ್ಲಿ ಪಾರ್ಟಿ ಹಾಲ್ ಇದೆ ಅಲ್ಲೆಲ್ಲ ಹೋಗಿ ಕೊಟ್ಟು ನಾವು ಡೆಕೋರೇಷನ್ ಮಾಡ್ತೀವಿ. ಆವಾಗ ಇಷ್ಟು ಕಾಂಪಿಟೇಷನ್ ಇರಲಿಲ್ಲ, ಅವಾಗ ಇನ್ಸ್ಟಾಗ್ರಾಮ್ ಇರಲಿಲ್ಲ, ಫೇಸ್ಬುಕ್ ಇತ್ತು, ಪೇಜಸ್ ಇತ್ತು. ಬಟ್ ಏನಂದರೆ ಇಟ್ ವಾಸ್ ನಾಟ್ ಸೋ ಡಿಫಿಕಲ್ಟ್. ಅಂದರೆ ಇವಾಗ ಹೆಂಗೆ ಅಂದರೆ, ಒಬ್ಬೊಬ್ಬರು ಒಂದೊಂದು ಬಿಸ್ನೆಸ್ ಹಾಗೆ ಮಾಡ್ತಿರ್ತಾರೆ, ಅವಾಗ ಆ ಥರ ಇರಲಿಲ್ಲ. ಆ್ಯಂಡ್ ಐ ವಾಸ್ ಅ ವೆರಿ ಗುಡ್ ಕ್ರಾಫ್ಟರ್. ಅವಾಗ ಏನಂದರೆ ಹೊಸ್ದಾಗಿ ಏನಾದ್ರು ಬೇಕಿತ್ತು, ಎಲ್ಲರೂ ಬಲೂನ್ಸಲ್ಲಿ ಮಾಡ್ತಿದ್ರು, ನಾನು ಹ್ಯಾಂಡ್ ವರ್ಕ್ ಮಾಡಿ ಕ್ರಾಫ್ಟ್ ಫ್ಲವರ್ಸ್ ಅದೆಲ್ಲ ಮಾಡ್ತಿದ್ದೆ. ನನ್ನ ಫ್ರೆಂಡ್ ಅವ್ರ ತಂದೆ ಒಬ್ಬರು ಟೀಚರ್, ಐ ಥಿಂಕ್ ದಟ್ ವಾಸ್ ಮೈ ಫಸ್ಟ್ ಇವರು. ಅವ್ರು ನನ್ನ ಬಿಲೀವ್ ಮಾಡಿ, ತಗೊಳಮ್ಮ ನೀನು ಮಾಡು ನನ್ನ ಮಗು ಬರ್ಡೇ ಅಂತ ಕೊಟ್ಬಿಟ್ರು. ದೆನ್ ಐ ಡಿಡ್ ದ ಡೆಕಾರ್, ತುಂಬ ಚೆನ್ನಾಗಿ ಬಂದಿತ್ತು. ಅದನ್ನು ಎಲ್ಲ ಕಡೆ ಐ ಸ್ಟಾರ್ಟೆಡ್ ಶೇರಿಂಗ್, ಈ ಥರ ನಾನು ಮಾಡ್ತಿದ್ದೀನಿ ಅಂತ. ಹಾಗೆ ವರ್ಡ್ ಆಫ್ ಮೌತ್ ಸ್ಟಾರ್ಟ್ ಆಯಿತು. ಅದ್ರ ಜೊತೆಗೆ ನಾಟ್ ಜಸ್ಟ್ ದ್ಯಾಟ್, ಐ ವಾಸ್ ಆಲ್ಸೋ ಮೇಕಪ್ ಆರ್ಟಿಸ್ಟ್. ನಂಗೆ ಏನೇನು ಟ್ಯಾಲೆಂಟ್ ಬರುತ್ತೋ ಎಲ್ಲ ಮಾಡಿದ್ದೀನಿ. ಇಟ್ಸ್ ನಾಟ್ ಲೈಕ್ ಬರೀ ನಾನು ಇವೆಂಟ್ ಮ್ಯಾನೇಜರ್ ಅಂದರೆ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸೊ ಐ ಸ್ಟಾರ್ಟೆಡ್ ಬೈ ನಾನೇ ಸ್ಕ್ರೀನ್ ಕಟ್ಟಿ ಇದು ಮಾಡಿ, ಆಮೇಲೆ ಒಬ್ಬ ಹುಡುಗನ ಇಟ್ಕೊಂಡಿದ್ದೆ. ದೆನ್ ಆಫ್ಟರ್ ದಟ್ ಚಿಕ್ಕಪೇಟೆಗೆ ಹೋಗಿ ಎಲ್ಲ ತೊಗೊಂಬಂದು ಮನೇಲಿ ಕೂತ್ಕೊಂಡು ಕ್ರಾಫ್ಟ್ ಮಾಡ್ತಿದ್ದೆ. ನನ್ನ ಕೈಲಿ ಆಗಿಲ್ಲದೆ ಇದ್ದಾಗ ಐ ಸ್ಟಾರ್ಟೆಡ್ ಹೈರಿಂಗ್ ಪೀಪಲ್. ಆಮೇಲೆ ಅದು ಬಂದಿರೋ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಪ್ರಾಪ್ಸ್ ತೊಗೊಳ್ಳೋದು, ಆಮೇಲೆ ಒಂದು ಸ್ಟುಡಿಯೋ ಸೆಟಪ್ ತೊಗೊಳ್ಳೋದು, ಅಲ್ಲಿಂದ ಒಂದು ಅಥವಾ ಅನುಬಂಧ ಅವಾರ್ಡ್ಸ್ ಸೆಟ್ ಹಾಕೋಲ್ವರೆಗೂ ಬಂದಿದ್ದೀನಿ. ನನಗೆ ಗೊತ್ತಿಲ್ಲ ಹೆಂಗಾಯ್ತು ಅಂತ. ಬಟ್ ಐ ಸ್ಟಾರ್ಟೆಡ್ ಲೈಕ್ ದ್ಯಾಟ್. ವಾವ್. ಐ ಸ್ಟಾರ್ಟೆಡ್ ಫ್ರಮ್ ಬರ್ಡೇ ಪಾರ್ಟಿ ಟಿಲ್ ಅದೊಡ್ಡ. ಇಲ್ಲ, ಯಾಕಂದರೆ ಎಲ್ಲಾನು ಗೊತ್ತಿರಬೇಕು. ಇವೆಂಟ್ ಅಂದರೆ ಇಟ್ಸ್ ನಾಟ್ ಜಸ್ಟ್ ಒನ್ ಥಿಂಗ್, ಇಟ್ಸ್ ಎವ್ರಿಥಿಂಗ್. ಇವಾಗ ಯಾರೋ ಒಬ್ರು ಮೇಕಪ್ ಆರ್ಟಿಸ್ಟ್ ಬಂದಿಲ್ಲ, ಯು ಶುಡ್ ನೋ. ಫೋಟೋಗ್ರಾಫರ್ ಬಂದಿಲ್ಲ, ಒಂದಷ್ಟು ಜನ ಪರಿಚಯ ಮಾಡಿ, ಲೈಕ್ ದ್ಯಾಟ್. ಐ ಜಸ್ಟ್ ವಾಂಟೆಡ್ ಟು ಎಕ್ಸ್ಪ್ಲೋರ್. ಬಿಕಾಸ್ ನನಗೆ ಯೂಶಲಿ ಏನಾಗುತ್ತೆ, ಟೀನೇಜರ್ಸ್ಗೆ ಓದಾದ್ಮೇಲೆ ನಾನು ಏನೋ ದುಡ್ಡು ಮಾಡಬೇಕು, ಹೆಂಗೆ ಮಾಡೋದು ಗೊತ್ತಿಲ್ಲ. ದಟ್ಸ್ ವಾಟ್ ದಿಲ್ ಹ್ಯಾವ್ ದೇರ್ ಮೈಂಡ್ ಸೆಟ್. ಬಟ್ ಐ ಫೀಲ್ ಯು ಶುಡ್ ಜಸ್ಟ್ ವರ್ಕ್. ಏನು ಕೆಲಸ ಸಿಗುತ್ತೆ ನಿನ್ನ ಕಣ್ಣೆದುರುಗಡೆ, ಏನು ಕೆಲಸ ಸಿಗುತ್ತೆ ತೊಗೊಂಡು ಮಾಡ್ತಾಯಿರೋ. ಸೊ ಆ್ಯಂಕರಿಂಗ್ ಮಾಡಿದೆ, ಮೇಕಪ್ ಮಾಡಿದೆ, ಡಿಸೈನಿಂಗ್, ನಾನು ಕಾಸ್ಟ್ಯೂಮ್ ಡಿಸೈನಿಂಗ್ ಎಲ್ಲ ಮಾಡಿದ್ದೀನಿ. ಏನು ಮಾಡಿಲ್ಲ ಕೇಳಿ, ಎಲ್ಲ ಕೆಲಸ ಮಾಡಿದ್ದೀನಿ. ಬಟ್ ಎವ್ರಿಥಿಂಗ್ ವಾಸ್ ಫ್ರೂಟ್ಫುಲ್. ಕೆಲವು ಫ್ರೀಯಾಗೂ ಮಾಡಿದ್ದೀನಿ, ಕೆಲಸ ಕಲ್ತ್ಕೊಳ್ಳೋದಕ್ಕೆ ಎಷ್ಟೊಂದು. ಉದಾಹರಣೆಗೆ ಐ ಶುಡ್ ನಾಟ್ ಟೆಲ್, ಸೋ ಮೆನಿ ಪೀಪಲ್ ದೇ ಡೋಂಟ್ ಪೇ ಸ್ಟಾರ್ಟಿಂಗಲ್ಲೆಲ್ಲ. ನಿಂಗೆ ಆಪರ್ಚುನಿಟಿ ಸಿಗ್ತಿಲ್ವೇನಮ್ಮ ಆ್ಯಂಕರಿಂಗ್ ಮಾಡು, ಹಿಂಗೆ ಆಪರ್ಚುನಿಟಿ ಕೊಡ್ತೀನಿ, ನೆಕ್ಸ್ಟ್ ನಮ್ಮ ಮಕ್ಳದ್ದು ಅವ್ರದ್ದು ಮದುವೆ ಇದೆ, ಇವ್ರದ್ದು ಮದುವೆ ಇದೆ, ಕೊಡ್ತೀವಿ ಮಾಡಿ, ನಾವು ಗ್ರೇಟ್ ಫ್ಯಾಮಿಲಿ ಅಂತೆಲ್ಲ ಹೇಳಿರೋರು ಎಷ್ಟೊಂದು ಜನ ಇದ್ದಾರೆ. ಬಟ್ ಐ ಡಿಡ್ ಬಿಕಾಸ್ ದಟ್ ವಾಸ್ ಬಿಲ್ಡಿಂಗ್ ಯುವರ್ ಪ್ರೊಫೈಲ್. ಯಾ, ಐ ಮೀನ್ ಸ್ಟಾರ್ಟಿಂಗಲ್ಲಿ ಏನೋ ಕೆಲಸ ಸಿಗ್ತಿದೆ ಮಾಡೋಣ. ಐ ಜಸ್ಟ್ ಡಿಡ್ ಎವ್ರಿಥಿಂಗ್ ವಿಚ್ ಕೇಮ್ ಮೈ ವೇ.